ಕಾಫಿ ತಗೊಳ್ಳಿ. ಇಡಪ್ಪ ಅಲ್ಲಿ. ಕಾಫಿ ಕಪ್ ಕೆಳಗಿಡು. ಏನಾಯ್ತು ಭುವನ್? ಕೆಳಗಿಡು ಫಸ್ಟು, ಹೇಳ್ತೀನಿ. ಇಡು. ಯಾರದು ಕಾಫಿ ಕಪ್ ಕೊಟ್ಟವನು? ಹಾ, ಎಲ್ಲಿದ್ಯಾ? ಏಯ್, ಯಾರದು? ಎಲ್ಲಿದ್ಯಾ? ಏನಾಯ್ತು ಸರ್? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಏನ್ರಿ ಎಲ್ಲರೂ ಸೇರ್ಕೊಂಡು ನಾಟಕ ಆಡ್ತಾ ಇದೀರ ಇಲ್ಲಿ? ಹಾ, ಏನಾಯ್ತು ಸರ್? ನಾನೇ ಸರ್. ಏನೋ ನೀನೇನು ಅನ್ಕೊಂಡಿದ್ಯಾ? ಹಾ ಸರ್ ಏನಾಯ್ತು ಸರ್? ಬೋನ್ ಸರ್, ನನಗೆ ಮಕ್ಕಳು ಕಾಫಿ ಕೊಟ್ಬಿಟ್ಟು ನನ್ನ ಹೆಂಡತಿಗೆ ಪ್ಲಾಸ್ಟಿಕ್ ಕಪ್ಪಲ್ಲಿ ಕಾಫಿ ಕೊಡ್ತೀರಾ? ಹಾ, ನೀವೇನು ಅನ್ಕೊಂಡಿದ್ದೀರಾ? ಹಾ, ಏನು ಅನ್ಕೊಂಡಿದ್ದೀರಾ? ಚೇಚೆ ಹಾಗೇನಿಲ್ಲ ಸರ್, ಏನೋ ಮಿಸ್ಟೇಕ್ ಆಗಿದೆ. ಏನು ಮಿಸ್ಟೇಕಾ? ಏನ್ರಿ ಮಿಸ್ಟೇಕು? ಹಾ, ಕಾಫಿನ ಪ್ಲಾಸ್ಟಿಕ್ ಕಪ್ಪಲ್ಲಿ ಕೊಡೋದು ಮಿಸ್ಟೇಕಾ? ಹಾ, ಕಾಮನ್ ಸೆನ್ಸ್ ಇರೋರು ಯಾರೇ ಆಗಲಿ ಈ ಥರ ಮಾಡ್ತಾರೇನ್ರಿ? ರೀ, ಅವಳು ನನ್ನ ಹೆಂಡತಿ ಕಣ್ರಿ. ನನಗೆ ಸಿಗೋ ಗೌರವ ಬೆಲೆನೇ ಅವಳಿಗೂ ಸಿಗ್ಬೇಕು. ನಾನು ಯಾಡ್ ಮಾಡಲ್ಲ ಕಣ್ರಿ. ಏನ್ ಬೇಕಾದ್ರೂ ಆಗೋ, ಐ ಡೋಂಟ್ ಕೇರ್. ಸಾರಿ ಸರ್, ಏನೋ ಗೊತ್ತಿಲ್ಲದೆ ಆಗೋಯ್ತು. ಏನ್ರಿ ಗೊತ್ತಿಲ್ಲದೆ ಆಗೋದು? ಹಾ, ಓಕೆ, ಇದು ಗೊತ್ತಿಲ್ಲದೆ ಆಯ್ತು ಅನ್ಕೊಳ್ಳಿ ಅಷ್ಟೇ. ನನ್ನ ಹೆಂಡತಿ ನೀವು ಯಾವಾಗ ಮರ್ಯಾದೆ ಕೊಡಲ್ಲ, ನಾನು ನಿಮಗೆ ಮರ್ಯಾದೆ ಕೊಡಲ್ಲ ಅಷ್ಟೇ. ಸರ್, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಸರ್. ಹಾಗೆ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಪ್ಲೀಸ್ ಸರ್. ರೇ, ನೀವು ಕೋಟಿ ಬೇಕಾದ್ರೂ ಇನ್ವೆಸ್ಟ್ ಮಾಡಿರಿ, ಮೊದಲು ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ಇಲ್ಲಿದ್ರೆ ಏನು ಮಾಡಿದ್ರು ವೇಸ್ಟೇನೆ. ನಾನು ಒಂದ್ಸಲ ಡಿಸೈಡ್ ಮಾಡೋದ್ಮೇಲೆ ಮುಗೀತು. ಮಾಡಲ್ಲ ಅಂದ್ರೆ ಮಾಡಲ್ಲ. ಐ ಡೋಂಟ್ ಕೇರ್. ಬಾ ಹೋಗೋಣ. ಭುವನ್ ನಂಗೋಸ್ಕರ ಶೂಟಿಂಗೇ ಕ್ಯಾನ್ಸಲ್ ಮಾಡ್ತಾ ಇದ್ದಾರಾ? ಇದೇನು ನಾನು ನೋಡ್ತಾ ಇರೋದು ಕನಸು ನನ್ಸು ಒಂದು ಅರ್ಥ ಆಗ್ತಾ ಇಲ್ಲ. ಸರ್, ಬೋನ್ ಸರ್, ಹಿಂದೆ ಒಂದ್ಸರಿ ಕ್ಷಮಿಸ್ಬಿಡಿ. ಏನೋ ತಪ್ಪಾಗೋಯ್ತು ಸರ್. ಬೋನ್ ಸರ್, ಇದು ಮಾಡ್ಬಿಡಿ ಸರ್. ಒಂದ್ಸಾರಿ ಮತ್ತೆ ಸರ್, ಪ್ಲೀಸ್. ಇದೇನಿದು? ಭುವನ್ ಹೀಗೆಲ್ಲ ಇದು ಹೇಗೆ ಸಾಧ್ಯ? ಥ್ಯಾಂಕ್ಸ್ ಭುವನ್. ಏನು ಥ್ಯಾಂಕ್ಸಾ? ಏನು ಹಾಗಂದ್ರೆ? ಅದು ಅಲ್ಲಿ ನನಗೆ ಅವಮಾನ ಆಯಿತು ಅಂತ ಶೂಟಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ರಲ್ಲ, ಅದಕ್ಕೆ. ಏನಂದ್ರೆ ನಿನಗೆ ಅವಮಾನ ಆಯ್ತು ಅಂತ ಶೂಟಿಂಗ್ನ ಕ್ಯಾನ್ಸಲ್ ಮಾಡ್ತೀನಿ? ಏನ್ ಶ್ರದ್ಧಾ ನೀನು? ತುಂಬಾ ಚೆನ್ನಾಗಿ ತಮಾಷೆ ಮಾಡ್ತೀಯ. ಅದು ಅಲ್ಲಿ ನೀವ್ ಹಾಗೆ ಮಾಡಿದ್ದು ಅವಮಾನ ಆಗಿದ್ದು ನನಗೆ ಶ್ರದ್ಧಾ. ಅದಕ್ಕೆ ಅಲ್ಲಿಂದ ಹೊರಟಿದ್ದು ನಾನು. ಆಶ್ಚರ್ಯ ಆಗ್ತಾ ಇದೆಯಾ ನಿಮಗೆ? ಪ್ಲಾಸ್ಟಿಕ್ ಕಪ್ಪಲ್ಲಿ ನಿನ್ನ ಕಾಫಿ ಕೊಟ್ಟಿದ್ದು ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ತೋರಿಸ್ಕೊಡುತ್ತೆ ಶ್ರದ್ಧಾ. ಅಷ್ಟು ನಿನಗೆ ಅರ್ಥ ಆದ್ರೆ ಸಾಕು. ಆದ್ರೆ ಅವ್ರು ಹಾಗೆ ಮಾಡಿದ್ರಿಂದ ಹರ್ಟ್ ಆಗಿದ್ದು ನನಗೆ. ಯಾಕಂದ್ರೆ ಭುವನ್ ಹೆಂಡ್ತಿನ, ರಾಕ್ ಸ್ಟಾರ್ ಭುವನ್ ಹೆಂಡ್ತಿನ ಆ ತರ ಟ್ರೀಟ್ ಮಾಡಬಾರ್ದು ಅವರು. ಯಾಕಂದ್ರೆ
ನಿನಗೇನು ಬೆಲೆ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ಬೆಲೆ, ಹೆಸರು, ಗೌರವ ಎಲ್ಲ ಇದೆ ಅಲ್ವಾ? ಅದಕ್ಕೋಸ್ಕರ ಬೈದು ಪ್ಯಾಕಪ್ ಮಾಡಿಸಿ ಬಂದಿರೋದ. ನಿನ್ ಮುಖ ನೋಡಕ್ಕೆ ಬಹಳ ಖುಷಿ ಆಗ್ತಿದೆ ಶ್ರದ್ಧಾ. ನನಗೆ ತುಂಬಾ ಮೇಲ್ ಹೂಬಿಟ್ಟಿದ್ಯೋ ಏನೋ. ಪಾಪ ಕೆಳಗಿಳಿದ್ ಬಸ್ ಸಾಕು. ಹಾ, ಹೀಗೆ ಹೀಗೆ ಇರಬೇಕು ಯಾವಾಗ್ಲೂ ನೀನು. ತುಟಿ ಬಿಚ್ಚದೆ, ಬಾಯಿ ತೆರಿದೆ, ಬಂದಿದ್ನೆಲ್ಲ ನುಂಗಿ ಏನೂ ಆಗೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಮನಸ್ಸೊಳಗೆ ಕೊರಗ್ತಾ ಸೈಲೆಂಟ್ ಆಗಿರ್ಬೇಕು. ನೀನು ಹಾಗಿದ್ದಷ್ಟು ನನಗೆ ಆನಂದವಾಗತ್ತೆ. ಓ, ನಗು ಅಂದ್ರೆ ವ್ಯಂಗ್ಯನಾ? ನೋಡು ಶ್ರದ್ಧಾ, ನನ್ನ ನೋಡಿ ಯಾವತ್ತು ನಗಬಾರ್ದು ನೀನು. ಅದರಷ್ಟು ಸಿಟ್ಟು ನನಗೆ ಬೇರೆ ಯಾವ ಕಾರಣಕ್ಕೂ ಬರೋದಿಲ್ಲ. ನೀನು ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕಾದವಳು ನನ್ನೇ ಪ್ರಶ್ನೆ ಮಾಡೋ ತರ ಆಡಿದ್ರೆ ಇಷ್ಟ ಆಗಲ್ಲ ನನಗೆ. ಹೀಗಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನೆನ್ಪಿಟ್ಕೊ. ಹಾ, ಹಾಗಂತ ಯಾವಾಗ್ಲೂ ಹೀಗೆ ಇರ್ಬೇಕಾಗೇನೂ ಇಲ್ಲ. 4 ಜನರ ಮುಂದೆ ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರೋದನ್ನ ಕಲಿ. ಸರಿ ಭುವನ್, ನಿಮಗೆ ಹೇಗ್ ಬೇಕೋ ಹಾಗೆ ಕೇಳ್ಕೊಂಡಿರ್ತೀನಿ. ಗುಡ್, ಜಾಣೆಗೆ ಹೋಗಿದ್ಯಾ ನೀನು. ಕೀಪ್ ಇಟ್ ಅಪ್. ಎಷ್ಟೇ ಆದ್ರೂ ಲೆಕ್ಚರರ್ ಆದವಳಲ್ವ ನೀನು, ಗೊತ್ತಿರತ್ತೀವಲ್ಲ ನಿನಗೆ. ನಿನ್ ಬ್ರೈನು ತುಂಬಾ ಶಾರ್ಪ್ ಶ್ರದ್ಧಾ. ಆದ್ರೆ ಏನ್ ಮಾಡ್ತೀಯಾ, ಭುವನ್ ಬೋನಲ್ಲಿ ಸಿಕ್ಕಾಕೊಳ್ಳೋ ತನಕ ಈ ಬ್ರೈನು ಕೆಲಸ ಮಾಡೋದೇನೆ ನಿಲ್ಸ್ಬಿಟ್ಟಿತ್ತು ಅಂತ ಕಾಣಿಸುತ್ತೆ. ಸೋ ಸ್ಯಾಡ್. ಪಾಪ.